ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಅಡುಗೆ ಮನೆಯ ಸಾಂಬಾರು ಪದಾರ್ಥಗಳಲ್ಲಿ ಸದಾಕಾಲ ಬಳಕೆಯಾಗುವ ಪುಟ್ಟ ಮೆಂತ್ಯ ಬೀಜಗಳು ಮತ್ತು ಸೊಪ್ಪಿನಲ್ಲಿ ಅಡಗಿರುವ ಆರೋಗ್ಯದ ಲಾಭಗಳು ನಿಜಕ್ಕೂ ಅಪಾರ. ಆಯುರ್ವೇದದಲ್ಲಿ ಮೆಂತ್ಯವನ್ನು ಒಂದು ಶಕ್ತಿಯುತ ಔಷಧೀಯ ಆಹಾರವೆಂದು ಪರಿಗಣಿಸಲಾಗಿದೆ. ಪ್ರಕೃತಿಯು ನಮಗೆ ನೀಡಿರುವ ಈ ಕಹಿ ರುಚಿಯ ಬೀಜಗಳಲ್ಲಿ ಅಡಗಿರುವ ಸಿಹಿಯಾದ ಆರೋಗ್ಯದಾಯಕ ಪ್ರಯೋಜನಗಳು ಬೆರಗುಗೊಳಿಸುವಂತವು. ಮೆಂತ್ಯದ ಬಹುದೊಡ್ಡ ಪ್ರಯೋಜನವೆಂದರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನೈಸರ್ಗಿಕವಾಗಿ ನಿಯಂತ್ರಣದಲ್ಲಿಡಲು ಅದ್ಭುತವಾಗಿ ಸಹಾಯ ಮಾಡುತ್ತದೆ. ಮೆಂತ್ಯದಲ್ಲಿರುವ ಕರಗುವ ನಾರು ಅಥವಾ ಸಾಲ್ಯುಬಲ್ ಫೈಬರ್ ನಮ್ಮ ಜೀರ್ಣಾಂಗದಲ್ಲಿ ಸಕ್ಕರೆಯ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತದೆ. ಇದು ಮಧುಮೇಹಿಗಳಿಗೆ ಒಂದು ವರದಾನವಿದ್ದಂತೆ. ಇದರ ಜೊತೆಗೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ರಕ್ತನಾಳಗಳ ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತು ಹೃದಯವನ್ನು ಸದೃಢವಾಗಿರಿಸುತ್ತದೆ. ವೈಜ್ಞಾನಿಕವಾಗಿ ಮೆಂತ್ಯವು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಅತ್ಯಂತ ಹಿತಕಾರಿ. ಇದು ಎದೆಯುರಿ, ಅಜೀರ್ಣ ಮತ್ತು ದೀರ್ಘಕಾಲದ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿವಾರಿಸಲು ಸಹಾಯ ಮಾಡುತ್ತದೆ. ಸಾಂಪ್ರದಾಯಿಕವಾಗಿ ಬಾಣಂತಿಯರಲ್ಲಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಲು ಮೆಂತ್ಯವು ಅತಿ ಮುಖ್ಯವಾದ ಆಹಾರವಾಗಿದೆ. ಪುರುಷರಲ್ಲಿ ಹಾರ್ಮೋನುಗಳ ಸಮತೋಲನವನ್ನು ಸುಧಾರಿಸಿ ದೈಹಿಕ ಶಕ್ತಿಯನ್ನು ವೃದ್ಧಿಸುವಲ್ಲಿಯೂ ಇದರ ಪಾತ್ರ ಮಹತ್ವದ್ದು. ಮೆಂತ್ಯದಲ್ಲಿರುವ ಶಕ್ತಿಯುತ ಉತ್ಕರ್ಷಣ ನಿರೋಧಕಗಳು ದೇಹದ ಉರಿಯೂತ ಮತ್ತು ನೋವನ್ನು ಕಡಿಮೆ ಮಾಡಲು ಸಹಕರಿಸುತ್ತವೆ. ಸೌಂದರ್ಯದ ವಿಷಯಕ್ಕೆ ಬಂದರೆ ಮೆಂತ್ಯವು ಕೂದಲಿನ ಆರೋಗ್ಯಕ್ಕೆ ಸಾಕ್ಷಾತ್ ಸಂಜೀವಿನಿಯೇ ಸರಿ. ಕೂದಲು ಉದುರುವಿಕೆ ಮತ್ತು ತಲೆಹುಟ್ಟು ಸಮಸ್ಯೆಗಳನ್ನು ನಿವಾರಿಸಲು ಮೆಂತ್ಯವನ್ನು ನೆನೆಸಿ ಬಳಸುವುದರಿಂದ ಕೂದಲಿನ ಬೆಳವಣಿಗೆಗೆ ಉತ್ತಮ ಉತ್ತೇಜನ ಸಿಗುತ್ತದೆ. ದಿನನಿತ್ಯದ ಜೀವನದಲ್ಲಿ ಇದರ ನಿಯಮಿತ ಸೇವನೆಯು ಹಸಿವನ್ನು ನಿಯಂತ್ರಿಸಿ ಚಯಾಪಚಯ ಕ್ರಿಯೆಯನ್ನು ಉತ್ತಮಗೊಳಿಸುವ ಮೂಲಕ ಆರೋಗ್ಯಕರವಾಗಿ ತೂಕ ಇಳಿಸಿಕೊಳ್ಳಲು ಬೆಂಬಲ ನೀಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಸಣ್ಣ ಬೀಜಗಳು ನಿಮ್ಮ ಸಮಗ್ರ ಆರೋಗ್ಯ ಮತ್ತು ಸೌಂದರ್ಯದ ಸುಧಾರಣೆಗೆ ನೀಡುವ ಕೊಡುಗೆಯನ್ನು ವರ್ಣಿಸಲು ಅಸಾಧ್ಯ. ಮೆಂತ್ಯವು ರಕ್ತವನ್ನು ಶುದ್ಧೀಕರಿಸಿದರೆ ದೇಹಕ್ಕೆ ಒಳಗಿನಿಂದ ಬಲವನ್ನು ನೀಡುತ್ತದೆ. ಈ ಮಂತ್ರದಂತಹ ಮೂಲಿಕೆ ನಿಮ್ಮ ನಿತ್ಯದ ಆಹಾರದ ಭಾಗವಾಗಿದ್ದರೆ ನಿಮ್ಮ ಆರೋಗ್ಯಕ್ಕೆ ಒಂದು ಭದ್ರವಾದ ನೈಸರ್ಗಿಕ ರಕ್ಷಣೆ ಸಿಕ್ಕಂತೆಯೇ. ಸರಿ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ ಆರೋಗ್ಯವಾಗಿರಿ. ಧನ್ಯವಾದಗಳು.